ತಾಲೋಡಿ ತಾಲೂಕು ದೊಡಗಾಜನವರು. ನಮ್ಮ ಹೆಸರು ಬಂಗಾರ ಅಂತ. ನಾರಾಜಣ ಅವರು ಎಲ್ಲ ನಾವು ಏಳು ಇಬ್ರು ನಮ್ಮ ಸೇರಿ ಮಾತಾಡ್ತಾರೆ. ಯಾರ ತೋಟ ಸರ್ ಇದು? ಇದು ರಾಜ್ಕುಮಾರ್ ತೋಟಾನಿ. ಇದು ಡಾಕ್ಟರ್ ರಾಜ್ಕುಮಾರ್ ಸರ್ ತೋಟ. ಡಾಕ್ಟರ್ ರಾಜ್ಕುಮಾರ್ ತೋಟಾನಿ. ಅದು ನಾರಾಜಣ ಅಂತ ಅವರ ಸಂಬಂಧಿಕರು. ಅವರು ನಾವು ಈಗ ನಾನು ಇಲ್ಲಿ ತೋಟದಲ್ಲ ನೋಡ್ಕೊಳಕ್ ಹೇಳಾರ, ನಾನೇ ನೋಡ್ಕೊತಾ ಇರೋದು. ಇವಾಗ ಬಂದು ಸರ್ ಮೊದಲು ಉಪ್ಪು ಕೊಟ್ಟು 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 ಎಲ್ಲವ ಜೀಮೆ ಎಲ್ಲ ಭೂಮಿ ಎಲ್ಲ ಹಾಳಾಗೋಗಿತ್ತು. 4 ವರ್ಷ ಆಯ್ತು ಸರ್. ಡಾಕ್ಟರ್ ಸಾಯಲ್ ಕೊಟ್ಟ ಮೇಲೆ ಸ್ವಲ್ಪ ಪರವಾಗಿಲ್ಲ. ಒಂದ್ ಸತಿಗ ಬಂದು 2 ಸತ ಕೊಡ್ತು ಅಂದ್ರೆ ಏಜ್ಗೆ ಇದಕ್ಕ ಚೆನ್ನಾಗ್ ಬರ್ತಾಳೆ. ಮೊದಲು ಭೂಮಿಗ ಉಪ್ಪು ಕೊಟ್ಟು 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 ಬೆಳ ಅಂದ್ರೆ ಎಲ್ಲಿ ಬೀಳದ ಸರ್, ಭೂಮಿ ಎಲ್ಲ ಹದಗೆಟ್ಟೋಗಿತ್ತು. ಈಗ ಭೂಮಿ ತಾಯಿ ನಾವು ಜೀವ ಕೊಡೋ ಭೂಮಿ ತಾಯಿ ನಮ್ಮನ್ನ ನಾವು ಕೆಡಿಸ್ತಾ ಇದ್ವು ಉಪ್ಪು ಕೊಟ್ಟು ಕೊಟ್ಟು. ಈಗ ಬಂದು ಉಪ್ಪುಗೂ ಈ ಡಾಕ್ಟರ್ ಸಾಯಲ್ ಕೊಡೋದ್ರಿಂದ ನಮ್ ಕಾಪಾಡ್ತಾ ಹೋದ. ಈಗ ನಮ್ಗೆ ಭಾರಿ ಸಂತೋಷ ಆಯ್ತದ. ಈಗ ಯಾರು ಪ್ರತಿಯೊಬ್ರು ಎಡ್ಸಾಯ್ಗಾರರು ಇದು ಡಾಕ್ಟರ್ ಸ್ಟೈಲ್ ಕೊಟ್ರೆ ಎಲ್ಲರಿಗೂ ಸ್ವಲ್ಪ ಅನುಕೂಲ, ಚೆನ್ನಾಗಿ ಬೆಳಬೋದು, ಉಪ್ಪು ಖರ್ಚು ಕಮ್ಮಿ, ಎಲ್ಲ ನೀಟಾಗಿ. ಇದು ಕ್ಲೋರಿ, ಕೊಸೆಟ್ಟು, ಕಾಪರು ಅಂತ ಬಿಟ್ಟು ಎಲ್ಲ ಇದು. ಈಗ ನೋವು ಏನಿಲ್ಲ. ಈಗ ಈ ಭೂಮಿ ತೈದಲ್ಲಿ ಬಂದು ಒಂದು ನೋವಿಲ್ಲ, ಪೂಚಿ ಕಡಿ ಇಲ್ಲ, ಅದಿಲ್ಲ ಇದಿಲ್ಲ, ಏನಿಲ್ಲ, ಆರಾಮಾಗಿ ಬರ್ತದ ಸರ್. ಇದು ಭಾರಿ ಸಂತೋಷ ಸಹ. ಇದು ಭೂಮಿ ಬಂದು ಚೆನ್ನಾಗಿ ಕಾಪಾಡ್ಕತ್ತ. ಅದು ಎರೆಹುಳ ಅಂತದಲ್ಲ ಸರ್, ಅದು ಉತ್ಪತ್ತಿ ಜಾಸ್ತಿ ಆಗೋದು ಈಗ ಈ ಡಾಕ್ಟರ್ ಸಾಯಲಿಂದ. ಈಗ 4 ವರ್ಷದಿಂದ ಇದು ಬಳಸ್ತಾ ಇದ್ದಾಳೆ ಸರ್. ಪ್ರತಿಯೊಬ್ಬರು ಎಳ್ಸಾಯ್ಗಾರಗಳು ಇದು ಕೊಟ್ರೆ ಯಾವ್ದಾದ್ರು ಖರ್ಚು ಕಮ್ಮಿ, ಡೆವಲಪ್ ಮಾಡ್ಕೋಬಹುದು. ಯಾವ ಗಿಡನೂ ಡೆವಲಪ್ ಮಾಡ್ಕೋಬಹುದು ಸರ್. ಪ್ರತಿಯೊಂದು ಗಿಡನೂ ಡೆವಲಪ್ ಆಯ್ತದ. ಏನಾದ್ರು ಸರ್ ಇವಾಗ ಡಾಕ್ಟರ್ ರಾಜ್ಕುಮಾರ್ ಸರ್ ಇದ್ದಿದ್ರೆ ಇಲ್ಲೇ ಫಿಲ್ಮ್ ತೆಗಿತಿದ್ರು, ಇಲ್ಲೇ ತಗತಿದ್ರು. ಅವ್ರು ಭಾರಿ ಯಾಕೆ ಅಂತಂದ್ರೆ ಅವ್ರು ಎಷ್ಟು ಚೆನ್ನಾಗಿದೆ ಅರ್ಶನ. ಅವ್ರು ಭಾರಿ ಸಂತೋಷ. ಅದ್ರಲ್ಲಿ ಏನಾದ್ರು ಒಂದು ಸೀನ್ಸ್ ತಗೋಬೇಕಾಗಿತ್ತು, ಒಂದು ಪಿಕ್ಚರ್ ಬೇಕಾಗಿತ್ತು ಅಂತಂದ್ರೆ. ರಾಗಿನೇ ಆಗ್ಬಿಡಿ, ಜೋಳನೇ ಆಗ್ಬಿಡಿ, ಫಸಲು ಅಂತ ಇರ್ಬೇಕು ಸರ್. ಮ್ಯಾಲ ಜಮೀನ್ಲಿ ಬಂದು ಮಾಳಗಡಿ ಬರ್ದವ್ರಗ ರೈತರಿಗ ಅಂತ ಯಾವ್ದಾರ ಆಗ್ಬಿಡಿ ಬೆಳೆದು ರಾಗಿನೇ ಆಗ್ಬಿಡಿ, ಜೋಳನೇ ಆಗ್ಬಿಡಿ, ಬೆಳೆದು ಚೆನ್ನಾಗಿ ಬೆಳೆದು ಬಂದವ್ರಿಗೆ 4 ಜನಕ್ಕೆ ಊಟ ಹಾಕಿ ಅಂತಿದ್ರು ಅವರು. ಯಾಕಂದ್ರೆ ಸರ್ ಈ ಅರಿಶಿನ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಅವರು ಕ್ಲೋರೋಫಿಲ್ ಚೆನ್ನಾಗಿದೆ. ಅವ್ರೇನಾದ್ರು ಇದ್ದಿದ್ರೆ ಇದನ್ನೇ ಒಂದು ಸೀನ್ಸ್ ತಗತಿದ್ರು. ಯಾಕಂದ್ರೆ ಚೆನ್ನಾಗಿದೆ ಅವ್ರ ಜಮೀನಲ್ಲಿ ಹೋದು. ಹೌದಲ್ವಾ? ಭಾರಿ ಸಂತೋಷ. ಅವ್ರ ಜಮೀನು ಎಳಸಾಯ ಉಳೋದು ಬಿತ್ತೋದು ಅಂದ್ರೆ ಅವ್ರಿಗೆ ಭಾರಿ ಖುಷಿ. ಎಷ್ಟು ಹೈಟ್ ಬೆಳೆದಿದೆ ಸರ್ ಇವಾಗ? ಈಗ ಒಂದು ಇಲ್ಲಿ 5 ಅಡಿ 5.5 ಅಡಿ ಬೆಳೆದ. 5 ಅಡಿ ಖಂಡಿತ ಬೆಳೆದ. ಪರವಾಗಿಲ್ಲ ಸರ್, ಚೆನ್ನಾಗ್ ಬಂದದ ಸರ್. ಇದು ಏನು ಕೊಳಕ್ ಮಾರಿಲ್ಲ, ಏನಿಲ್ಲ, ನೀಟ ಬಂದದ ಸರ್. ಆ ಭೂಮಿ ತಾಯಿ ಅಷ್ಟು ಸಂತೋಷ ಆಗೋಳ. ಸೂಪರ್. ಭೂಮಿ ತಾಯಿ ಇದು ತಾಯಿನ ನಾವು ಬೇರೆ ಕೆಮಿಕಲ್ ಕೊಟ್ಟು ತಾಯಿನ ಆರೋಗ್ಯನ ಹಾಳು ಮಾಡ್ತಾ ಇದ್ದೋ. ಈಗ ತಾಯಿ ಬಂದು ನಾವು ಡಾಕ್ಟರ್ ಸಾಲ್ ಬಿಡೋದ್ರಿಂದ ಈಗ ನಮ್ಗೆ ತಾಯಿ ಹಾಲು ಕುಡ್ದಾಗ ಅದು ನಮ್ಮ ತಾಯಿಲಿ ಯಾಕೆ ಹಾಲು ಕುಡ್ದವು ಆಗ ಡಾಕ್ಟರ್ ತಾಯಿ ಹಾಲು ಕುಡ್ದಾಗ ಅದಕ್ಕೆ ಭೂಮಿ ತಾಯಿಗ ಬಲ್ಲಾಗ ಭೂಮಿ ತಾಯಿ ಬಂದು ಜೀವನೇ ಎಲ್ಲರಿಗೂ ಕೊಡೋದು. ಜೀವನ ಸಾಯಿಸ್ತಿದ್ದು ಭೂಮಿ ತಾಯಿನ ಡಾಕ್ಟರ್ ಸಾಯಿಲ್ ಕೊಟ್ಟು ಬೇರೆ ಕೊಟ್ಟು ಈಗ ಡಾಕ್ಟರ್ ಸಾಯಿಲ್ ಕೊಟ್ಟ ಮೇಲೆ ನಮಗೆ ಇವಾಗ ಅದೇ ಜೀವ ಬಂದು ಜೀವ ಕೊಡ್ತಾವೆ ಭೂಮಿಗೆ. ಈಗ ನಾವು ಖಂಡಿತ ಸರ್ ಅದೇ ಜೀವ ಕೊಟ್ಟೋದು, ಜೀವನೇ ಸಾಯಿಸ್ತಾ ಇದ್ವು ನಾವು ಭೂಮಿ ತಾಯಿನ. ಈಗ ಭೂಮಿ ತಾಯಿ ಬಂದು ಈಗ ಬಲ್ಲಗೆ ಡೆವಲಪ್ ಆಯ್ತಾ ಅದ. ಈಗ ಇದು ಕೊಟ್ಟರೆ ಡೆವಲಪ್ ಆಯ್ತಾ ಅದ. ಚೆನ್ನಾಗಿ ಬರ್ತದ, ಇದು ಕೊಡ್ಬೋದು. ಸಂತೋಷ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್.